ಸೊ ಇವಾಗ ಬ್ರೈನು ಯಾಕೆ ಕಂಫರ್ಟ್ ಝೋನ್ನ ಇಷ್ಟಪಡುತ್ತೆ ಅಂತ, ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಬೇಸಿಕಲಿ ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿನ ನಾವೇನು ಮಾಡ್ತೀವಿ, ವಿ ಟಾಕ್ ಅಬೌಟ್ ಸಕ್ಸಸ್, ವಿ ಟಾಕ್ ಅಬೌಟ್ ಅಚೀವ್ಮೆಂಟ್ಸ್, ವಿ ಟಾಕ್ ಅಬೌಟ್ ರಿವಾರ್ಡ್ಸ್. ಸೊ ಬಟ್ ನಾವು ಹಿಂದೆ ನೋಡಿದ್ರೆ ನಮ್ಮ ಬ್ರೈನ್ ಇದೆಲ್ಲ ದೀಸ್ ಆರ್ ಆಲ್ ದ ನ್ಯೂ ಫ್ಯಾಕ್ಟರ್ಸ್ ಫಾರ್ ಅವರ್ ಬ್ರೈನ್. ಸೊ ನಮ್ಮ ಬ್ರೈನ್ ಇದ್ದಿದ್ದೇನೋ ನಮಗೆ ಏನಾದರೂ ಡೇಂಜರ್ ಆದರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಒಂದು ಹಾರ್ಮೋನ್ ರಿಲೀಸ್ ಮಾಡೋದಕ್ಕಾಗಿರ್ಬೋದು, ಸೊ ಸಡನ್ ಸ್ಪೈಕ್ ಅಂತ ನಾವೇನು ಕರಿತೀವಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವರ್ ಬ್ರೈನ್ ವಾಸ್ ಡಿಸೈನ್ಡ್ ಇನಿಷಿಯಲಿ. ಸೊ ಈಗ ಏನು ಮಾಡ್ತೀವಿ ನಾವು, ವಿ ಪುಟ್ ಇನ್ ಎಕ್ಸ್ಟ್ರಾ ಲೋಡ್ ಆನ್ ಅವರ್ ಬ್ರೈನ್. ಈಗ ಏನೋ ಒಂದು ಸಾಧನೆ ಮಾಡಬೇಕು, ನಾನು ಅವಾಗಲೇ ಹೇಳ್ದಂಗೆ ಅಚೀವ್ಮೆಂಟ್ಸ್ ಮಾಡಬೇಕು ಅಂತ. ಸೊ ಒನ್ಸ್ ವಿ ಹ್ಯಾವ್ ಸಮಥಿಂಗ್ ನ್ಯೂ ಇನ್ ಅವರ್ ಲೈಫ್, ಏನಾಗುತ್ತೆ, ನಮ್ಮ ಬ್ರೈನ್ ಸ್ಟಾರ್ಟ್ಸ್ ರೆಸ್ಪಾಂಡಿಂಗ್ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಅದನ್ನ ನಮ್ಗೆ ರೆಸಿಸ್ಟ್ ಮಾಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಒಂದು ಲೈಫ್ ಸ್ಟೈಲ್ ನಾವು ನೋಡಿದ್ರೆ, ಈಗ ಹಾಫ್ ಅನ್ ಅವರ್ ಕುತ್ಕೊಂಡು ಸುಮ್ಮನೆ ವಾಟ್ಸಪ್ಪನ್ನು ಅಥವಾ ಯೂಟ್ಯೂಬ್ನ ರೀಲ್ಸ್ನ ಶಾರ್ಟ್ಸ್ನ ಸ್ಕ್ರಾಲ್ ಮಾಡಿದ್ರೆ ನಮಗೇನು, ಅವರ್ ಬ್ರೈನ್ ಡಸ್ ನಾಟ್ ಗೆಟ್ ಸ್ಟ್ರೈನ್ಡ್. ಆರಾಮಾಗಿ ಅನಿಸ್ಬಿಡುತ್ತೆ ನಮ್ಗೆ, ಅರ್ಧ ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅರ್ಧ ಗಂಟೆ ಕುತ್ಕೊಂಡು ಏನಾದರೂ ಒಂದು ಆರ್ಟಿಕಲ್ ಕೊಟ್ಟು ಓದು, ಅರ್ಥ ಮಾಡ್ಕೋ, ಅಥವಾ ಏನೋ ಒಂದು ಪಜಲ್ ಸಾಲ್ವ್ ಮಾಡು ಅಂತಂದರೆ ನಮ್ಗೆ ಇಲ್ಲದ ಸಲದೆಲ್ಲ ಸ್ಟಾರ್ಟ್ ಆಗುತ್ತೆ, ತಲೆನೋವು ಬರುತ್ತೆ, ಭಯ ಆಗುತ್ತೆ, ಸ್ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಏನೋ ಅಂದರೆ, ಏನೋ ಒಂದು ಕ್ವಶನ್ ಕೇಳಿದಾಗ ಎಲ್ಲರೂ ಕುತ್ಕೊಂಡು ಆನ್ಸರ್ ಮಾಡ್ದಲೇ ಇರೋದು ಅವರಿಗೆ ಕಂಫರ್ಟ್ ಝೋನು. ಯಾರಾದ್ರೂ ಒಬ್ಬ ಕೈ ಎತ್ಬಿಟ್ಟು ಆನ್ಸರ್ ಮಾಡಿದ್ರೆ ಅವ್ನಿಗದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ನಾವೇನಾದ್ರೂ ಹೆಸರು ಕರೆದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ಇದನ್ನ ಎಷ್ಟು ದಿನ ಅಂತ ನಾವು ಹಿಂಗೆ ಇರಬೇಕು ಅಲ್ವಾ? ಸೊ ದೇರ್ ಹ್ಯಾಸ್ ಟು ಬಿ ಅ ಲೆವೆಲ್ ವೇರ್ ವಿ ಹ್ಯಾವ್ ಟು ಕ್ರಾಸ್ ದಿಸ್ ಸ್ಟೇಜ್ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ಗ್ರೋತ್ ಝೋನ್. ಕಂಫರ್ಟ್ ಝೋನ್ ಬಿಟ್ಟು ಗ್ರೋತ್ ಝೋನ್ಗೆ ಹೋಗ್ಬೇಕಾಗುತ್ತೆ. ಸೊ ಆ ಒಂದು ಝೋನ್ಗೆ ಎಂಟರ್ ಆದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅದಕ್ಕೆ ಅಡ್ಯಾಪ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ನೀವು ಎಲ್ಲಿ ಅಂದರೆ ಇಟ್ ಇಸ್ ಅ ವೆರಿ ಥಿನ್ ಬ್ಯಾರಿಯರ್ ಅಷ್ಟೇ. ಅದು ಒಂದ್ಸಲ ಬ್ರೇಕ್ ಮಾಡ್ಕೊಂಡು ನೀವು ಆಚೆ ಕಂಫರ್ಟ್ ಝೋನ್ ಬಿಟ್ಟು ಗ್ರೋತ್ ಝೋನ್ಗೆ ಎಂಟರ್ ಆದರೆ ಏನಾಗುತ್ತೆ, ಆ ಒಂದು ಝೋನ್ದು ನಿಮ್ಗೆ ಹೊಸ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಹೊಸ ಒಂದು ಕಲ್ಚರ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಬ್ರೈನ್ ಆಟೋಮೆಟಿಕಲಿ ಅದಕ್ಕೆ ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಆ ಲೆವೆಲ್ನು ದಾಟಿದಾಗ ಏನಂತೆ ಇನ್ನೊಂದು ಝೋನ್ಗೆ ಎಂಟರ್ ಆಗ್ತೀರಾ. ಸೊ ಓನ್ಲಿ ಥಿಂಗ್ ಈಸ್, ನಮ್ಮ ಯೂತ್ಸಿಗೆ ನಾನು ಹೇಳೋದು, ಸ್ಟಾರ್ಟ್ ವರ್ಕಿಂಗ್ ಆನ್ ಕಮ್ಮಿಂಗ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಬಿಕಾಸ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಯಾವ ರೀತಿ ಇದೆ ಅಂತಂದರೆ, ಸೊ ನೀವು ಕಾಲೇಜಿಂದ ಆಚೆ ಬರ್ತಾ ಇದ್ದಂಗೆ ದೇರ್ ಆರ್ 1000 ಪೀಪಲ್ ಹೂಸ್ ರೆಡಿ ಟು ಕಾಂಪೀಟ್ ವಿತ್ ಯು. ಕಾಲೇಜ್ ಒಳಗಡೆ ಇದ್ದಾಗ ಯಾರಿಗೂ ಗೊತ್ತಾಗಲ್ಲ. ಏನು ಅನ್ಕೊಂತೀವಿ, ನಮ್ದೊಂದು ಸೆಕ್ಷನ್ನು, ನಮ್ದೊಂದು ಕಾಲೇಜು, ಇಷ್ಟೇ ಜನ ಅಂತ ಅನ್ಕೊಂತೀವಿ. ಒಂದು ಜಾಬ್ ಅಂತ ಎಂಟರ್ ಆದಾಗ ಏನಾಗುತ್ತೆ, ಅಲ್ಲಿ 1000 ಜನ ಇರ್ತಾರೆ, 1000 ಮೀನುಗಳು ಸಿಗುತ್ತೆ ನಿಮಗೆ. ಸೊ ಯು ಆರ್ ಒನ್ ಆಫ್ ದ ಸ್ಮಾಲೆಸ್ಟ್ ಫಿಶ್ ಇನ್ ದ ಎಂಟೈರ್ ಓಷನ್. ಸೊ ಅವಾಗ ನೀವು ತುಂಬಾ ಕಷ್ಟ ಆಗುತ್ತೆ. ಅವ್ರ ಮಧ್ಯೆ ನೀವು ಕಂಫರ್ಟ್ ಝೋನಿಂದ ಆಚೆ ಬರೋದಾಗಿರ್ಬೋದು, ಆ ಒಂದು ಹ್ಯುಮಿಲಿಯೇಷನ್ನು, ಇದೆಲ್ಲ ನಾವು ಫೇಸ್ ಮಾಡಿದ್ದೀವಿ. ಸೊ ಅದರಿಂದನೇ ನಾನು ಹೇಳ್ತಾ ಇರೋದು, ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನೀವು ಕಂಫರ್ಟ್ ಝೋನಿಂದ ಆಚೆ ಬರೋದು, ಒಂದು ಡಿಸಿಪ್ಲಿನ್ನ ಫಾಲೋ ಮಾಡಿದ್ರೆ 100% ನೀವು ಯು ಕ್ಯಾನ್ ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್.